ಧರ್ಮಸ್ಥಳ ಸಂಸ್ಥೆಯಿಂದ ನೀವು ಸಾಲ ತಗೊಂಡು ಹೋರಾಟಕ್ಕೆ ಬನ್ನಿ ಅಂತಂದ್ರೆ ಹೋಗ್ಬೇಡಿ, ಸಾಲನೂ ಕಟ್ಟಬೇಡಿ. ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು CBI, ಇನ್ಕಮ್ ಟ್ಯಾಕ್ಸ್ ಮತ್ತೆ ಇಡಿಗೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ. ಈ ಸಂಸ್ಥೆ ಬಡ್ಡಿಗೆ ದುಡ್ಡು ಕೊಟ್ಟು ಎಲ್ಲರ ಹತ್ರ ವಸೂಲಿ ಆಗ್ತಾ ಇದ್ದಾರೆ ಅಂತ. ನೀವು ಯಾರು ದುಡ್ಡು ಕಟ್ಟಬೇಡಿ. ನೀವು ಕೂಡ ನಾನು ಅಡ್ರೆಸ್ ಕೊಡ್ತೀನಿ, ಇನ್ಕಮ್ ಟ್ಯಾಕ್ಸು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ಯಾಕಂತಂದ್ರೆ ಇದರಲ್ಲಿ ಮನಿ ಲಾಂಡ್ರಿಂಗ್ ಇದೆ ಅಂತ ನನಗೊಂದು ಸಣ್ಣ ಡೌಟ್ ಅಂತೂ ಇದ್ದೇ ಇದೆ. ಈ ಸಂಸ್ಥೆಯವರು ಮನಿ ಲಾಂಡ್ರಿಂಗ್ ನ ಮಾಡ್ತಾ ಇದಾರಂತ. ಹಾಗಾಗಿ ಇಡಿ ಕೈ ತನಿಖೆ ಮಾಡ್ಸೋಣ. ನೀವು ಯಾರು ಸಾಲ ಇಸ್ಕೊಂಡ್ರು ಕಟ್ಟಕ್ಕೆ ಹೋಗಬೇಡಿ. ಅದೆಲ್ಲ ನಾವು ಉಂಡಿಗೆ ಹಾಕಿರೋ ಕಾಸನ್ನು ತಗೊಂಬಂದು ನಿಮ್ಗೆ ಬಡ್ಡಿ ಕೊಟ್ಟವ್ರೆ. ಬರೀ ಅದು ಟ್ರಸ್ಟ್ ಮಾಡ್ಕೊಂಡು ದಣಿ ಕುಟುಂಬ ಉದ್ಧಾರ ಆಗ್ತಾ ಇದೆ. ನೀವೆಲ್ಲ ಬರೀ ಸಾಲಗಾರ ಆಗ್ತಾ ಇದ್ದೀರಾ. ಏನಕ್ಕೆ ಇದನ್ನ ಎಚ್ಚರಿಸ್ತಾ ಇದ್ದೀನಿ ಅಂತಂದ್ರೆ, ಲೀಗಲಿ ವಿ ಆರ್ ರೈಟ್. ಓಕೆ, ಧರ್ಮಸ್ಥಳ ಸಂಸ್ಥೆಯಲ್ಲಿ ಸಾಲ ಇಸ್ಕೊಂಡು ಧರಣಿ ಮಾಡಕ್ಕೆ ಬನ್ನಿ ಅಂತ ಕರೆದ್ರೆ ನೀವು ಯಾರು ಹೋಗ್ಬೇಡಿ. ಓಕೆ, ಆ ರೀತಿ ಇದ್ರೆ ನನ್ನ ಮೊಬೈಲ್ಗೆ ಮೆಸೇಜ್ ಹಾಕಿ, ಐ ಆಮ್ ಟೆಲಿಂಗ್ ಯು ಡೋಂಟ್ ಗೋ. ಅಲ್ಲಿ SIT ತನಿಖೆ ನಡೀತಾ ಇದೆ. ನೀವುಗಳು ಈಗ ನಾನು ಹೇಳಿದ್ದೀನಿ, ಮಂಗಳೂರು SP ಅರುಣ್ಗೆ ಹೇಳಿದ್ದೀನಿ, ಈಗ ಸಿಂಗಲ್ ಎಂಟ್ರಿ ಮಾಡಬೇಕು. ರಾಜ್ಯ ಸರ್ಕಾರ ಕಡಿಮೆ ಬಸ್ಗಳನ್ನ ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿ ದೇವರ ದರ್ಶನಕ್ಕೆ ಹೋಗಿ ಅಲ್ಲಿ SITಗೆ ಬೇಕಾದ ಡಿಸ್ಟರ್ಬೆನ್ಸ್ಗಳನ್ನ ಮಾಡ್ತಾರೆ. ಮೊನ್ನೆ ನೋಡಿ ಯೂಟ್ಯೂಬರ್ಗಳು ಗಲಾಟೆ ಅದರಿಂದನೇ ಆಗಿರೋದು. ಒಟ್ಟಿನಲ್ಲಿ ತನಿಖೆಯಿಂದ ದಿಕ್ತಪ್ಪಬೇಕು ಅಂತ ಸರ್ಕಾರ ಆದಷ್ಟು ಎಸ್ಪೆಷಲಿ KSRTC ಮತ್ತೆ ಬೇರೆ ಬೇರೆ ಬಸ್ಸುಗಳು ಕಡಿಮೆ ಬಸ್ಸುಗಳನ್ನ ತಗೊಂಡೋಗಿ, ಏನಕ್ಕೆ ಅಂತಂದ್ರೆ ಈಗ ಅಲ್ಲಿ ಆದಷ್ಟು ಕಡಿಮೆ ಜನ ಹೋದ್ರೆ ಅಲ್ಲಿ SIT ತನಿಖೆ ಆದಷ್ಟು ಜಲ್ದಿ ಮುಗೀತದೆ. ಆ ತನಿಖೆಗೆ ಯಾವುದು ತೊಂದರೆ ಆಗಬಾರ್ದು ಅನ್ನೋದೇ ಒಂದು ನಮ್ಮ ಉದ್ದೇಶ ಅಂತ ಹೇಳ್ತಾ, 24ಕ್ಕೆ ಹಿಂದೂಗಳೆಲ್ಲ ಒಂದೇ ಅಂತ ಕರೆದವ್ರೆ. ಅಲ್ಲಿ ಹೋಗಿ ಕಾಲ್ ತುಳಿತಕ್ಕೋ ಅಥವಾ ಯಾವನ ಚಾಕು ಹಾಕಿನೋ ಅಥವಾ ಇನ್ನೊಂದು ಯಾವನ ಬಾಂಬ್ ಇಕ್ಕಿನೋ ಏನೋ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಪ್ರಾಣ ಮುಖ್ಯ ಆಗತ್ತೆ. ದಯಮಾಡಿ ಯಾವನೋ ಉಚ್ಮುಂಡೆವು ಕರೀತಾರೆ ಅಂತಂದ್ರೆ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ SIT ತನಿಖೆ ನಡೀತಾ ಇದೆ. SIT ಕ್ಲೋಜರ್ ರಿಪೋರ್ಟ್ ಹಾಕೋವರೆಗೂ ನಾವು ಯಾರೂ ಕೂಡ SIT ಅನ್ನ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲಿ ನಡೀತಾ ಇರೋ ತನಿಖೆನ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲಿ ಹೆಚ್ಚಿನ ಜನ ಹೋಗುವಂತ ಅವಶ್ಯಕತೆನೇ ಇಲ್ಲ. ಮೊನ್ನೆ ರಜತ್ ಒಬ್ಬನೋಗಿ ಎಷ್ಟು ದೊಡ್ಡ ಗಲಾಟೆ ಆಯ್ತು, ಅವಶ್ಯಕತೆ ಇದೆಯಾ? ನಾನು ಹೇಳಿದೇನು ಅಂತಂದ್ರೆ, ಅದು ತನಿಖೆಯನ್ನ ದಿಕ್ಕು ತಪ್ಪಿಸೋ ಕೆಲಸ. ತನಿಖೆನ ನಾವ್ಯಾಕೆ ದಿಕ್ಕು ತಪ್ಪಿಸ್ಬೇಕು? ಅದು ಸರಿನೋ ಸುಳ್ಳೋ SIT ಎಸ್ಟಾಬ್ಲಿಷ್ ಮಾಡುತ್ತೆ. ಅಲ್ಲಿವರೆಗೂ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಧರ್ಮಸ್ಥಳಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಇಂದು ನಾವೆಲ್ಲ ಒಂದು ಅಂತಂದ್ರೆ ಫಸ್ಟ್ ತನಿಖೆ ಮೊದಲು. ಈ ದೇಶದ ಸಂವಿಧಾನ ಇಂಪಾರ್ಟೆಂಟು, ತಪ್ಪು ಮಾಡೋರಿಗೆ ಶಿಕ್ಷೆ ಇಂಪಾರ್ಟೆಂಟು, ಅಲ್ಲಿ ಅರೆಸ್ಟ್ ಮಾಡೋದು ಇಂಪಾರ್ಟೆಂಟು. ಇಂದು ನಾವೆಲ್ಲ ಏನು ಒಂದ್ ಕಡೆ ಸೇರಿಲ್ಲ ಅಂತಂದ್ರು ಅಲ್ಲಿ ಯಾವನ ಸೇರೋದು, ಯಾವನ ಚಾಕು ಗಿಕ್ಕು ಹಾಕೋದು, ಯಾವನ ಬಾಂಬ್ ಇಕ್ಕೋದು, ಯಾವನ ಪಟಾಕಿ ಇಕ್ಕೋದು, ಯಾವನ ತುಳ್ದು ಹಾಕೋದು, ಯಾರನ್ನ ಸತ್ತು ಅಂತಂದ್ರೆ ಮತ್ತೆ ಇನ್ನೊಂದು ಗಲಾಟೆ. ಅಲ್ಲಿ RCB ನಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಆ ರೀತಿ ಘಟನೆಗಳಾಗ್ಲಿಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿಕೊಡ್ದು. ಎಸ್ಪೆಷಲಿ ಮಂಗಳೂರು SP ಪೊಲೀಸ್ ಅವರು ಒಂದು ನಿರ್ಬಂಧನೆ ಸೆಕ್ಷನ್ 144 ಹಾಕ್ರಿ. SP ಅರುಣ್ ಕುಮಾರ್, ಯಾಕ್ರಿ ಸೆಕ್ಷನ್ 144 ಆಗ್ತಾ ಇಲ್ಲ? ಸೆಕ್ಷನ್ 144 ಹಾಕಿ. ಓಕೆ, ಯಾವುದೇ ಕಾರಣಕ್ಕೂ SIT ತನಿಖೆ ಮಾಡೋ ಏರಿಯಾದಲ್ಲಿ ಯು ಪುಟ್ ಬ್ಯಾರಿಕೇಡ್ಸ್. ಮಟ್ಟಕ್ಕೆ ಈ ವ್ಯಕ್ತಿಗಳಿದ್ದಾರೆ ಅಂತಂದ್ರೆ, ಅಲ್ಲ ISI ಫಂಡ್ ಮಾಡಿದ್ದಾರೆ ಅಂತ ಅವನು ಆ ಬೇವರ್ಸಿ ಪೋಸ್ಟ್ ಕಾರ್ಡ್ ಬೇವರ್ಸಿ ಹಾಕಿದ್ದಾನೆ. ದಾಖಲೆ ತಗೊಂಬಂದಾಕ ನಾವು ಮಾತಾಡ್ತಾ ಇದೀವಿ, ನಮ್ಗೆ ಎಷ್ಟು ಕೋಟಿ ಕೊಟ್ಟವ್ರ ಅಥವಾ ಯಾರ್ಯಾರು ಎಷ್ಟೆಷ್ಟು ಕೋಟಿ ಇಸ್ಕೊಂಡು ನೀವುಗಳು ಅಪಪ್ರಚಾರ ಮಾಡ್ತಾ ಇದ್ದೀರಂತ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಇನ್ಕ್ಲೂಡಿಂಗ್ ಗೌರ್ಮೆಂಟ್ಗೆ ಏನೇನ್ ಫಂಡಿಂಗ್ ಆಗಿದೆ, ಗೌರ್ಮೆಂಟ್ ಅಲ್ಲಿರೋರು ಎಷ್ಟೆಷ್ಟು ಕೋಟಿ ಫಂಡ್ ಇಸ್ಕೊಂಡಿದ್ದಾರೆ, ಮಾಧ್ಯಮಗಳಿಗೆ ಏನ್ ಫಂಡಿಂಗ್ ಆಗಿದೆ, ಹಳೆ ಬೇವರ್ಸಿ ಪೌಡರ್ TV ಅಂತವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ, ಅಲ್ಲಿ ಬಡ್ಕೊಳೋ ಅಂತ ಬಿಕನಾಸಿಗಳಿಗೆ ಎಷ್ಟು ಪೇಮೆಂಟ್ ಆಗಿದೆ, ಎಲ್ಲ ಮಾಹಿತಿ ಇದೆ. ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್. ನಾವು ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗಡೆ ಈ ಬಡ್ಡಿ ಕಾಸು ಕೊಡೋದೆಲ್ಲ ನಾವು ಕೇಳಿದ್ದೀವಿ. ಧರ್ಮಸ್ಥಳ ಸಂಸ್ಥೆಯವರು ಬಡ್ಡಿಗೆ ಕಾಸುಗಳನ್ನ ಕೊಡೋದು ನೋಡಿದ್ದೀವಿ. 24ನೇ ತಾರೀಕು ಏನೋ ಹಿಂದೂಗಳೆಲ್ಲ ಒಂದಾಗಿ ಧರ್ಮಸ್ಥಳಕ್ಕೆ ಬಂದೆ ಅಂತ ಕರೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾವು ಹೋಗ್ಬೇಕಾಗಿತ್ತು. ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ SIT ತನಿಖೆ ಮಾಡ್ತಾ ಇರೋದಂತ ನಾವೆಲ್ಲ ಹೋಗಿ ಡಿಸ್ಟರ್ಬ್ ಮಾಡೋದು ಅಂತ ಅವಶ್ಯಕತೆ ಇಲ್ಲ. ಯಾರು ಕೂಡ ಕರಿಬೇಡಿ. ಈ ಒಂದು ತನಿಖೆ ಮುಗಿಯೋವರೆಗೂ ಮಂಗಳೂರು SP ಅರುಣ್ ಕುಮಾರ್ ಅವರೇ, ಈ ಒಂದು SIT ತನಿಖೆ ಮುಗಿಯೋವರೆಗೂ ಯಾರಿಗೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಧರ್ಮಸ್ಥಳದಲ್ಲಿ ನಡೆಯದ ಹಾಗೆ ನೋಡ್ಕೊಳ್ಳಿ. ಮಂಗಳೂರು SP ಅವ್ರಿಗೆ ಈ ಮೂಲಕ ನಿಮಗೆ ನಮ್ಮ ಹತ್ರ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಅಂತಂದ್ರೆ,
ಇನ್ಫ್ಯಾಕ್ಟ್ ನನಗೆ ಬೆಳಗಾಮಿಂದ ಫೋನ್ ಮಾಡಿದ್ರು, ಈ ಧರ್ಮಸ್ಥಳ ಸಂಸ್ಥೆಯಿಂದ ಸಾಲ ತಗೊಂಡವ್ರಿಗೆಲ್ಲ ಬನ್ನಿ ಅಲ್ಲಿ ಅಂತ. ಅಲ್ಲಿ ಕರೆದ್ಬಿಟ್ಟು ಏನಾದರೂ ಏನು ಆರಾಮಾಗಿ ನಮಗೆ ಇದೆಲ್ಲ ಸಿಗುತ್ತೆ ಏನೋ, ಈ ಬಂಡೆ ಹೊಡಿಯೋಕ್ಕೆ ಬೇಕಾದಂಥ ಏನೋ ಗಿಂಬ್ಗಳೆಲ್ಲ ಸಿಗ್ತವೆ. ಯಾರಾದರೂ ಗಿಮ್ಮಲ್ಲಿ ಹಾಕಿ ಏನಾದ್ರು ಸತ್ಗೀತು ಹೋದ್ರೆ ಅರುಣ್ ಅವರೇ, ಮಂಗಳೂರು SP ಅರುಣ್ ಅವರೇ, ಯಾವುದೇ ಕಾರಣ ಇದು ನೋಡಿದ್ರಲ್ಲ, RCB ಸಂಭ್ರಮಾಚರಣೆಯಲ್ಲಿ ಯಾವ ಬಾಂಬು ಇರಲಿಲ್ಲ, 11 ಜನ ಸತ್ತೋದ್ರು. ಈಗ ಇದೇ ರೀತಿ ಘಟನೆಯನ್ನ ಮರುಕಳಿಸಲು ಧರ್ಮಸ್ಥಳದಲ್ಲಿ ಜನಗಳನ್ನ ಸೇರಿಸ್ತಾ ಇದ್ದಾರೆ. ಅದು SIT ತನಿಖೆ ನಡಿಬೇಕಾದ್ರೆ, ಈಗ ಮೊನ್ನೆ ಒಂದು ಸಣ್ಣ ಗಲಾಟೆ ನಡೀತು, ಎಂಟೈರ್ ಫೋಕಸ್ಸು SIT ಬಿಟ್ಟು ತನಿಖೆ ಬಿಟ್ಟು ಆ ಯೂಟ್ಯೂಬರ್ಸ್ ಗಲಾಟೆ ಮೇಲೆ ಫೋಕಸ್ ಮಾಡಿತ್ತು. ಹಾಗಾಗಿ ಮಂಗಳೂರು SP ಅವರೇ, ಯಾವುದೇ ರೀತಿಯ ಸಂಘಟನೆ ಸಮಾರಂಭ ಧರ್ಮಸ್ಥಳದಲ್ಲಿ ಆಗಬಾರ್ದು. ರಾಜ್ಯ ಸರ್ಕಾರ ತುಂಬ ಎಚ್ಚೆತ್ತುಕೊಳ್ಬೇಕು. ಆದಷ್ಟು ಕಡಿಮೆ ಬಸ್ಸುಗಳನ್ನ ರಾಜ್ಯ ಸರ್ಕಾರ ಧರ್ಮಸ್ಥಳಕ್ಕೆ ಹಾಕ್ಬೇಕು. ಯಾಕಂದ್ರೆ ತನಿಖೆ ನಡೀತಾ ಇದೆ. ಧರ್ಮಸ್ಥಳಕ್ಕೆ ಹೋದವರು ಅಲ್ಲಿ ಹೋಗಿ SIT ತನಿಖೆ ಹತ್ರ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇದೆ, ಮೊನ್ನೆ ಆಗಿದ್ದು ಅದನ್ನೇ. ಆಮೇಲೆ ಈ ಸಮಯದಲ್ಲಿ ಎನಿಬಡಿ ಎಂಟ್ರಿಂಗ್ ಧರ್ಮಸ್ಥಳಕ್ಕೆ ಯಾರೇ ಎಂಟ್ರಿ ಆಗಲಿ, ಧರ್ಮಸ್ಥಳ ಪೊಲೀಸರು ಅದನ್ನ ರೆಕಾರ್ಡ್ ಮಾಡಬೇಕು. ಗಾಡಿ ನಂಬರ್ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಒಂದು ಮಾನಿಟರಿಂಗ್ ಸಿಸ್ಟಮ್ ಅನ್ನ ಮಂಗಳೂರು SP ಅರುಣ್ ಕುಮಾರ್ ಅವರೇ, ಪೊಲೀಸ್ ಅವರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇರುವಂತ ಪ್ರತಿಯೊಬ್ಬರ ಎಂಟ್ರಿಯನ್ನ ಪೊಲೀಸ್ ಎಂಟ್ರಿ ಮಾಡ್ಕೊಳ್ಬೇಕು, ದಾಖಲಾತಿ ಆಗಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಅನಿಷ್ಟಗಳನ್ನ ಮಾಡಿ ಹಿಂದೂ ಮುಸ್ಲಿಮು ಅಥವಾ ಗಲಾಟೆಗಳನ್ನ ಎಬ್ಬಿಸುವಂತ ಎಲ್ಲ ಸಾಧ್ಯತೆಗಳು ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದ್ರಿಂದ ಧರ್ಮಸ್ಥಳಕ್ಕೆ ಯಾರೇ ಎಂಟ್ರಿ ಕೊಡ್ಲಿ ಅದು ಪೊಲೀಸ್ ಎಂಟ್ರಿನಲ್ಲಿ ರೆಕಾರ್ಡ್ ಆಗಬೇಕು. ಅವ್ರ ಫೋಟೋ, ಅವ್ರ ID ಕಾರ್ಡು, ಅವ್ರ ಗಾಡಿ ನಂಬರನ್ನ ಸಪರೇಟ್ ಆಗಿ ಮಂಗಳೂರು SP ಆದಂತ ಅರುಣ್ ಅವರೇ, ನಿಮ್ಮ ಟೀಮ್ಗೆ ಇದನ್ನ ಮಾನಿಟರ್ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾದ್ರೆ ಏನಾದ್ರೂ ಅಹಿತಕರ ಘಟನೆ ನಡೆದ್ರೆ ಈ ಒಂದು ಮಾನಿಟರಿಂಗ್ ಸಿಸ್ಟಮ್ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಬ್ಯಾರಿಕೇಡ್ಸ್ ಹಾಕಿ ಪೊಲೀಸ್ ಅವರು ಸಿಂಗಲ್ ಎಂಟ್ರಿ ಮಾಡಬೇಕು. ಯಾರೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟರು ಆ ಸಿಂಗಲ್ ಎಂಟ್ರಿನಲ್ಲಿ ಪೊಲೀಸ್ ಅವರ ದಾಖಲಾತಿಗಳಲ್ಲಿ ಅವರ ಡೀಟೇಲ್ಸ್ ಎಂಟ್ರಿ ಆಗಬೇಕು. ಅಂಡ್ ದೇ ಶುಡ್ ಬಿ ಎ ಸಿಂಗಲ್ ಎಂಟ್ರಿ ಅಂಡ್ ಸಿಂಗಲ್ ಎಕ್ಸಿಟ್. ಇವುಗಳೆರಡನ್ನೂ ಮಾಡಬೇಕಾಗತ್ತೆ ಮಂಗಳೂರು SP ಅವರು. ಯಾಕಂತಂದ್ರೆ ಅಹಿತಕರ ಘಟನೆಗಳು ಆಗುವಂತ ಸಾಧ್ಯತೆ ಇದೆ. ಈಗ ನೋಡಿ, ಮೊನ್ನೆ ಬೆಳಗಾಮಲ್ಲಿ ಯಾರೋ ಮುಸ್ಲಿಮು ಹೆಡ್ ಮಾಸ್ಟ್ ಇದ್ರೆ ಕುಡಿಯೋ ನೀರಿಗೆ ವಿಷ ಹಾಕಿ ಅವನು ಪಟಾಲಮ್ಮ, ಏನೋ ಅವನ ಹೆಸರು ಮುತಾಲಿಕ್ ಪಟಾಲಮ್ಮ, ವಿಷ ಹಾಕಿ ಸಾಯಿಸಕ್ಕೆ ಪ್ರಯತ್ನ ಬಿತ್ತರು. ಅಲ್ಟಿಮೇಟ್ ಆಗಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಯಾರಾದ್ರೂ ಮುಸಲ್ಮಾನರು ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನೋಡಿದ್ರೆ ಇವನು ಯತ್ನಾಳು 5 ಲಕ್ಷ ಕೊಡ್ತೀನಿ ಅಂತ. ಈಗ ಯತ್ನಾಳ್ ಮಾತು ಕೇಳಿ ಯಾರಾದ್ರೂ ಮುಸಲ್ಮಾನರ ಸಮುದಾಯದ ಹೆಣ್ಮಕ್ಳನ್ನ ಯಾವನ ಆರಿಸ್ಕೊಂಡು ಹೋಗೋದು, ಅವ್ರು ತಗೊಂಬಂದು ಇವ್ರನ್ನ ಚಾಪೀಸ್ ಮಾಡೋದು, ಆವಾಗ ಶೋಭಕ್ಕ ಬಂದು ನಾವು ಹಿಂದೂಗಳನ್ನ ಹೊಡೆದಾಕ್ರು ಸಾಬ್ರು ಅನ್ನೋದು. ನೋಡ್ರಿ, ಡೈವರ್ಸಿಫಿಕೇಶನ್ ಏನೇನ್ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನ ಒಂದು ಧರ್ಮದ ಹೆಸರಲ್ಲಿ, ಸಾಬರ ಹೆಸರಲ್ಲಿ ಕಳಂಕ ತಗೊಂಬಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನ BJP ಮುಖಂಡರುಗಳು ಬೆಜ್ಜಾನ್ ಮಾಡ್ತಾ ಇದ್ದಾರೆ. ಅವೆಲ್ಲ ಅವಶ್ಯಕತೆ ಇದೆಯಾ? ಪ್ರಾಮಾಣಿಕವಾಗಿ ತನಿಖೆ ನಡೆಯೋದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮುಂಚೆನೆ ಹೇಳಿದೆ. ಯಾರಾದ್ರೂ ಮುಸ್ಲಿಮರಿಗೆ ಹೇಳ್ಬಿಟ್ಟು ಯಾರಾದ್ರೂ ಹಿಂದೂಗಳನ್ನ ಹೊಡ್ಸಾಕೋದು, ಅದನ್ನ ದಿಕ್ತಪ್ಪಿಸುವಂತ ಕೆಲಸ. ಈಗ ಅವನು ಮುತಾಲಿ ಇವನು ಯಾರೋ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರಿಬ್ಬರು ಗಂಡು ಮಕ್ಕಳನ್ನ ಜರ್ಮನಿನಲ್ಲಿ ಓದಿಸ್ತಾವನಂತೆ. ಎಂತ ಬೇವರ್ಸಿ ಲೆಕ್ಕ ಹಾಕಳಿ. ಅವನ ಮಕ್ಕಳನ್ನ ಜರ್ಮನಿನಲ್ಲಿ ಸೇಫ್ ಆಗಿ ಓಡಿಸೋದು, ಕಂಡವ್ರ ಮಕ್ಕಳಿಗೆ 5 ಲಕ್ಷ ಕೊಡ್ತೀನಿ, ಸಾಬ್ರ ಹೆಣ್ಮಕ್ಳನ್ನ ಹೊಡ್ಕೊಂಡೋಗಿ ಅನ್ನೋದು. ನನ್ನ ಮಕ್ಕಳ 5 ಲಕ್ಷ ಆಸೆಗೆ ನನ್ನ ಸಾಬ್ರ ಹೆಣ್ಮಕ್ಳನ್ನ ಹೊಡ್ಕೊಂಡೋದ್ರೆ ಆ ಸಮುದಾಯದವ್ರು ಏನಾದ್ರು ಚಾಪೀಸ್ ಮಾಡಿದ್ರೆ ಅಲ್ಲಿ ಘಟನೆ ಆಯ್ತು ಅಂತಂದ್ರೆ ಅಲ್ಟಿಮೇಟ್ ಆಗಿ ಸಾಬ್ರು ಹಿಂದೂಗಳನ್ನ ಹೊಡೆದಾಕಿದ್ರು, ಬೆಂಕಿಗೆ ತರದ್ ಯಾರು ಅಂದ್ರೆ ಇವ್ರುಗಳಿಗೆಲ್ಲ ಪಾಠ ಯಾರು ಹೇಳ್ಕೊಡ್ತಾರೆ. ಈ ಕಾನ್ಸ್ಪಿರಸಿಗಳನ್ನ ಯಾರು ಮಾಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಎಸ್ಪೆಷಲಿ ಈ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ದಿಕ್ತಪ್ಸಕ್ಕೆ ಅನ್ನೋದನ್ನ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ಲೇ ಅಶೋಕ, ನೀನೊಬ್ಬನೇ ಬುದ್ಧಿವಂತ ಅಲ್ಲ, ನಿನಗೆ ಉಗಿದ ಮೇಲೆ ಕ್ಯಾಕರಿಸಿ. ಈಗ ಅವ್ನು ನೋಡಿ, ಮಾನ ಮರ್ಯಾದಿಲ್ಲ ಅವನು ಯತ್ನಾಳು. ಲೆಕ್ಕ ಹಾಕಳಿ, ಪಾರ್ಟಿಯಿಂದ ಹೊರಗಡೆ ಹಾಕಿದ್ದಾರೆ.
ಏನು ಕಿಮ್ಮತ್ತಿಲ್ಲ ಅವನಿಗೆ. ಅವನ ಮಕ್ಕಳನ್ನ ಜರ್ಮನಿಲಿ ಓದಿಸ್ತಾ ಇದ್ದಾನೆ. ಬಾಯಿ ಬಿಟ್ರೆ ಬರೀ ಹೊಲ್ಸು. ಆ ಸಾಬರ್ದು ಕುಡ್ದಿಲ್ಲ ಅಂದ್ರೆ ಅವನು ನಿದ್ದೆನೇ ಬರಲ್ಲ ಅವನಿಗೆ. ಆಮೇಲೆ ಸಾಬರ್ ವಿರುದ್ಧವಾಗಿ ಎತ್ಕಟ್ಟಿಲ್ಲ ಅಂತಂದ್ರೆ ಅವನಿಗೆ ಮೋಸ್ಟ್ಲಿ ಸೈಕೋನ ಅವನು. ಒಳ್ಳೆ ಕೆಲಸ ಮಾಡಿದ್ರಿ ಬಿಜೆಪಿಯವರು, ಅವನನ್ನು ಕಿತ್ತಿ ಹೊರಗಡೆ ಹಾಕಿದ್ದು. ಅಲ್ಲೆಲ್ಲಾದ್ರೂ ಆ ಬೀದಿ ಬಸವನ್ ಥರ ಓಡಾಡ್ಕೊಂಡಿರ್ಲಿ. ಬಟ್ ಏನಂತಂದ್ರೆ ಈ ಮಾಧ್ಯಮದವ್ರಿಗೂ ಬುದ್ಧಿ ಇಲ್ಲ. ಆ ಒಂದು ಹಲ್ಕಟ್ಗೆ ಹೋಗಿ ಮೈಕ್ ಇಡ್ತಾರೆ. ಅವನು ಮುಸ್ಲಿಂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗ್ರಿ, ಲವ್ ಮಾಡಿ 5 ಲಕ್ಷ ಕೊಡ್ತೀನಿ ಅಂತಾನೆ. ಈಗ ನಾನು ಅಷ್ಟೇನೆ ಬೆಳಿಗ್ಗೆ ಅದಕ್ಕೆ ಅನೌನ್ಸ್ ಮಾಡಿದೆ, ಅವನಿಬ್ಬರು ಮಕ್ಕಳಿಗೂ 5 ಕೋಟಿ ಅನೌನ್ಸ್ ಮಾಡಿದ್ದೀನಿ. ಸಾಬರ್ ಹೆಣ್ಮಕ್ಳನ್ನ ಕರ್ಕೊಂಬಂದು ಸಂಬಂಧ ಬೆಳೆಸಿ ನೀನು ಮದುವೆ ಮಾಡಿದ್ರೆ 5 ಕೋಟಿ ನಾವೇ ಕೊಡ್ತೀವೋ, ನಿನ್ನ ಮುಖದ ಮೇಲೆ ಬಿಸಾಕ್ತೀವಿ ಯತ್ನಾಳ್. ಓಕೆ, ನೀನಂತ ಅದನ್ನ ಹೇಳಿಸ್ಕೊಳಕ್ಕೂ ಲಾಯಕ್ಕಿಲ್ದಂತ ಏನೋ ವ್ಯಕ್ತಿ ಅಂತ ನಮಗೆ ಗೊತ್ತಿದೆ. ನೋಡಿ, ಈ ಒಂದು ಹತ್ಯಾಕಾಂಡದ ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ಕೈಗಳು, ಮನಸ್ಸುಗಳು, ಆತ್ಮಗಳು ಈ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ನ ಡಿಸ್ಟರ್ಬ್ ಮಾಡೋಕ್ಕೋಸ್ಕರ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಇವನು ಯಾರೋ BC ಪಾಟೀಲು, ಫಾರ್ಮರ್ ಪೊಲೀಸು, ಅವನ MLA ಆದ ಬಾಂಬೆ ಬಾಯ್ಸ್ ಗ್ಯಾಂಗಲ್ಲಿ ಅವನೇ BC ಪಾಟೀಲ್ನು. ಆ BC ಪಾಟೀಲ್ನ ಹೇಳ್ತಾನೆ ಮಾನಸಿಕ ಅಸ್ವಸ್ಥ ಅಂತ. ಸ್ವಂತ ಅಳಿಯ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಏನು ಕರ್ಮ ಅಂತ ಹೇಳ್ಬೋದು. ಅವನಿಗೆ ಮಗಳಿಂಗ್ ಆಗಿದ್ದಾಳೆ, ವಿಧವೆ ಆಗಿದ್ದಾಳೆ, ನನ್ನ ಅಳಿಯ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಮಾನ ಮರ್ಯಾದಿಲ್ದಂಥ ವ್ಯಕ್ತಿ ಧರ್ಮಸ್ಥಳದ ಹತ್ಯಾಕಾಂಡದ ಭೀಮನ್ಗೆ ಮಾನಸಿಕ ಅಸ್ವಸ್ಥ ಅಂತಾನೆ. ಭೀಮಾ ಮಾನಸಿಕ ಅಸ್ವಸ್ಥನ, BC ಪಾಟೀಲ್ ಒಬ್ಬ ಮಾನಸಿಕ ಅಸ್ವಸ್ಥ ರೋಗಿನ. ಇವನಂತ ಸೈಕೋನ ನಮ್ಗೆ ಅರ್ಥ ಆಗಲ್ಲ. ಇವನು ಹೇಳ್ತಾನೆ, ಯಾರೋ ಅಶೋಕ ಹೇಳ್ತಾನೆ ಸಾಬ್ರು ಇದಕ್ಕೆ ಫಂಡಿಂಗ್ ಮಾಡ್ತಾವ್ರೆ ಅಂತ. ಇನ್ನೊಂದು ಕಡೆ ಅವನು ಹೇಳ್ತಾನೆ, ಯಾರೋ ಮಹೇಶ್ ಹೆಗ್ಡೆ ಪೋಸ್ಟ್ ಕಾರ್ಡು, ಆ ಪೋಸ್ಟ್ ಕಾರ್ಡ್ ಇರೋ ಬೆಲೆ ಕೂಡ ಅವನಿಗಿಲ್ಲ. ಅವನೇ ಹೇಳ್ತಾನೆ ISIS ಫಂಡ್ ಮಾಡಿಸ್ತೈತಂತೆ. ನಾನು ಮಾತಾಡ್ತಾ ಇದ್ದೀನಿ, ನನಗೆ ಯಾರ್ಯಾರೋ ಫಂಡ್ ಮಾಡಿಸಿದ್ರು, ನಿಜವಾದ ಫಂಡಿಂಗ್ ಎಲ್ಲ ಆಗಿದೆ ಅಂತ ನಾನು ಹೇಳ್ತೀನಿ. ಆ ಪೌಡರ್ ಟಿವಿ ಅವನಲ್ಲ, ಆ ಪೌಡರ್ ಟಿವಿ ಅವನಿಗೆ 15 ಕೋಟಿ ಆಗಿದೆಯಂತೆ, 15 ಕೋಟಿ. ಆಮೇಲೆ ಅಲ್ಲಿ ಇಬ್ಬರವರಲ್ಲ, ಧರ್ಮಸ್ಥಳದಲ್ಲಿ ಇಬ್ರು ಮೇನ್ ಪಿಲ್ಲರ್ಗಳಿದಾರಲ್ಲ, ಅವ್ರಿಬ್ಬರ ಹೆಸರು ಹೇಳಲ್ಲ, ಅವ್ರಿಗೆ 35 ಕೋಟಿ ಆಫರ್ ಎತ್ಕೊಂಡು ಹೋಗಿದ್ದಂತೆ ಅವನು ಪೌಡರ್ ಟಿವಿ ಅವನು. ಅವರು ಮಾತಾಡ್ಬಿಟ್ಟು ಅವ್ರು ಈಸ್ಕೊಂಡಿಲ್ಲ. ಅವಾಗ ಏನ್ ಮಾಡವನೇ ಈ ಪೌಡರ್ ಟಿವಿಯನ್ನು ಅವ್ರನ್ನ ಬಾಯಿಗೆ ಬಂದಂಗೆ ನೋಡ್ದಲ್ಲ, ತಾಯಿಯನ್ನ ದೂಷಿಸಿದ್ದೆಲ್ಲ. ಈ ಪೌಡರ್ ಟಿವಿ ಅವ್ನ ಪಾರ್ಟಿ ನೋಡಿದ್ರ ಅವಾಗ ಹಾಕಿದ್ದೆ. ಆ ಪೌಡರ್ ಟಿವಿ 4th ಫ್ಲೋರಲ್ಲಿ ಎಣ್ಣೆ ಪಾರ್ಟಿ, ಎಣ್ಣೆ ನಿಮ್ದು, ಶೆಡ್ಡಿ ಪಾರ್ಟಿ ನಮ್ದು, ಕಂಡೋರ್ ಮಕ್ಕಳನ್ನ ಎಣ್ಣೆ ಕೊಡಿಸಿ ಅಲ್ಲಿ ಚಾನಲಲ್ಲಿ ಕೆಲಸ ಮಾಡಿಸೋ ನೆಪದಲ್ಲಿ ಚೆನ್ನಾಗಿ ಕೊಡಿಸಿ ಅವ್ರ ಲೈಫ್ ಎಲ್ಲ ಹಾಳು ಮಾಡೋ. ಲೇ ಪೌಡರ್ ಟಿವಿ ರಾಕಿ 15 ಕೋಟಿ ಇಸ್ಕೊಂಬಂದಂತಲ್ಲ ಲೇ. ಆಮೇಲೆ ಅವ್ರಿಗೂ ಬಟ್ಟನ್ಗೇನೋ 500 ಕೋಟಿ ಆಯ್ತಂತೆ. ಬಟ್ಟ ಯಾವ ಬಟ್ಟ ಅಂತ ಕೇಳಬೇಡಿ, ಪೂರ್ತಿ ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಆರೋಪ. ನಮ್ಮ ಹತ್ರ ಒಂದಷ್ಟು ಇನ್ಪುಟ್ಸ್ ಬಂತು, 500 ಕೋಟಿ ಅಂತೆ ಒಂದಷ್ಟು ಚಾನಲ್ಗಳಿಗೆ ಹಂಚು ಅಂತ. ಅವನ ಕೈಗೆ ಬಟ್ಟನ್ ಕೈಗೆ 500 ಕೋಟಿ ಅಂತೆ, ಈ ಶೆಟ್ಟಿ ಕೈಗೆ 15 ಕೋಟಿ ಅಂತೆ. ಮಿಂಡ್ರು ಕೊಟ್ಟು ಕಾಸು ಏನೇನು ಇರ್ಬೇಕು ಇವ್ರ ಹತ್ರ ಲೆಕ್ಕ ಹಾಕಳಿ. ಎಷ್ಟು ಮಿಂಡ್ರು ಕೊಟ್ಟು ಕಾಸಿದ್ರೆ, ಮಿಂಡ್ರಿ ಕಾಸಿದ್ರೆ ಈ ಕೆಲಸ ಎಲ್ಲ ಮಾಡ್ತಾರೆ ಇವರು. ಕೋಟಿ ಕೋಟಿ ಖರ್ಚು ಮಾಡ್ತಾ ಇದಾರೆ, ಕೋಟಿ ಖರ್ಚು ಮಾಡ್ತಾ ಇದಾರೆ. ದೇ ಆರ್ ನಾಟ್ ಬಾದರ್ಡ್. ಇಸ್ಕೊಂಬಂದು ಅಪಪ್ರಚಾರ ಮಾಡೋದು. ಅವನು ಪೋಸ್ಟ್ ಕಾರ್ಡ್ ಮಹೇಶ ISIS ಫಂಡ್ ಮಾಡ್ತಾರೆ ಅಂತ ಪೋಸ್ಟ್ ಹಾಕ್ತಾನೆ. ಲೇ ಮಹೇಶ, ಆ ಪೋಸ್ಟ್ ಕಾರ್ಡ್ಗಿರೋ ವ್ಯಾಲ್ಯೂ ಕೂಡ ಇಲ್ವಲ್ಲ ಲೇ. ಸುಳ್ಳು. ಒಂದ್ ಕೆಲಸ ಮಾಡು, ISIS ಎಲ್ಲ ಪಾಕಿಸ್ತಾನ ಎಲ್ಲ ಯಾರು ದುಡ್ಡು ಕೊಟ್ಟವ್ರೆ ಅಲ್ಲಿ ಅಟ್ಲೀಸ್ಟ್ ಎವಿಡೆನ್ಸ್ ಆದ್ರೂ ಹಾಕು. ನಂಬಾರು ನಂಬ್ತೀವಿ. ಅದೇನೇ ಹೇಳ್ತಾರಲ್ಲ, ಗಾಳಿಯಲ್ಲಿ ಗುಂಡೊಡಿಯೋದು. ಅವ್ನ್ ಮುತಾಲಿಕ್ ನೋಡಿದ್ರೆ ಅವ್ನ ಶಿಷ್ಯನ ಕೈಯಲ್ಲಿ ವಿಷ ಹಾಕ್ಸವನೆ, ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಗಲಾಟೆ ಆಗ್ಲಿ ಅಂತ. ಇಲ್ಲಿ ನೋಡಿದ್ರೆ BC ಪಾಟೀಲು ಮಾನಸಿಕ ಅಸ್ವಸ್ಥ ಅಂತಾನೆ. ಮನೇಲಿ ಒಬ್ಳು ವಿಧವೆ ಹೆಣ್ಣು ಮಗಳಿದ್ದಾಳೆ, ಅವಳು ಭವಿಷ್ಯ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ದಿರೋಂಥ BC ಪಾಟೀಲ್ ಈ ಮಾತಾಡ್ತಾನೆ. ಇಬ್ಬರು ಗಂಡು ಮಕ್ಳು ಮಡ್ಕೊಂಡ್ರು. ಇವನು ಯಾರೋ ಯತ್ನಾಳು, ಇಬ್ಬರು ಗಂಡು ಮಕ್ಳು ಅಂತೆ, ನನ್ಗೆ ಗೊತ್ತಿಲ್ಲ, ಹೆಣ್ಮಕ್ಳು ಅವರೆಲ್ಲ ಗೊತ್ತಿಲ್ಲ. ಇಬ್ಬರು ಗಂಡು ಮಕ್ಕಳನ್ನ ಮಡ್ಕೊಂಡು ಒಬ್ಬನ ಡಾಕ್ಟ್ರು ಒಬ್ಬನು ಲಾಯರ್ ಓದ್ತಾವನಂತೆ. ಅವರು ಜರ್ಮನಿಲಿ ಅವರೇ ಅಂತೆ. ಕಂಡವ್ರ ಮಕ್ಕಳಿಗೆ ಸಾಬರ್ ಹೆಣ್ಮಕ್ಳನ್ನ ಹೊಡ್ಕೊಂಡೋಗಿ, ಏನಕ್ಕೆ ಅಂದ್ರೆ ಹೊಡ್ಕೊಂಡೋದ್ರೆ ಅವ್ರೇನ ಕತ್ತರಿಸಿದ್ರೆ ಗಲಾಟೆ ಮಾಡಕ್ಕೆ ಒಂದಷ್ಟು ಎಣಗಳು ಬಿದ್ರೆ ಎಣಗಳ ಮೇಲೆ ಅಲ್ಲ ಅವ್ರು ರಾಜಕೀಯ ಮಾಡಿರೋದು. ಅದು ಸಾಬ್ರೆ ಹೊಡಿಬೇಕು, ಆ ಎಣ ಬೀಳ್ಬೇಕು, ಅದ್ರ ಮೇಲೆ ಇವನ್ ಬರ್ತಾನೆ ಕಟೀಲು, ಆಮೇಲೆ ಇಲ್ಲಿ ಪಿಟೀಲು, ಆಮೇಲೆ ಸುಟೀಲು, ಇನ್ನೊಬ್ಬ ಈ ಶೋಭಾ ಕಾವ್ ಅಂತ. ಏನಿಗೆ ಅವ್ರಿಗೆ ಒಂದಲ್ಲಿ ಎಣ ಯಾರು ಬಿಡಿಸ್ಬೇಕು ಅಂತಂದ್ರೆ
ಏನೋ ಇವರು ದಣಿಗಳೆಲ್ಲ ಬೀಳಿಸಿದ್ರೆ ವರ್ಕೌಟ್ ಆಗಲ್ಲ, ಸಾವಿರ ಬೀಳಿಸ್ಬೇಕು. ಆ ಹೆಣಕ್ಕೆ ಇವರು ಕಾವು ಅನ್ಕೊಂಡು ರಾಜಕೀಯ ಮಾಡಬೇಕು. ಈ ಮಟ್ಟಕ್ಕೆ ಈ ವ್ಯಕ್ತಿಗಳಿದ್ದಾರೆ ಅಂತಂದ್ರೆ, ಅಲ್ಲ ISI ಫಂಡ್ ಮಾಡಿದ್ದಾರೆ ಅಂತ ಅವನು ಆ ಬೇವರ್ಸಿ ಆ ಪೋಸ್ಟ್ ಕಾರ್ಡ್ ಬೇವರ್ಸಿ ಹಾಕಿದ್ದಾನೆ. ಲೈ ದಾಖಲೆ ತಗೊಂಬಂದಾಕ ನಾವು ಮಾತಾಡ್ತಾ ಇದೀವಿ, ನಮ್ಗೆ ಎಷ್ಟು ಕೋಟಿ ಕೊಟ್ಟವ್ರ ಲೈ, ಅಥವಾ ಯಾರ್ಯಾರು ಎಷ್ಟೆಷ್ಟು ಕೋಟಿ ಇಸ್ಕೊಂಡು ನೀವುಗಳು ಅಪಪ್ರಚಾರ ಮಾಡ್ತಾ ಇದ್ದೀರಂತ ನಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಇನ್ಕ್ಲೂಡಿಂಗ್ ಗೌರ್ಮೆಂಟ್ಗೆ ಏನೇನ್ ಫಂಡಿಂಗ್ ಆಗಿದೆ, ಗೌರ್ಮೆಂಟ್ ಅಲ್ಲಿರೋರು ಎಷ್ಟೆಷ್ಟು ಕೋಟಿ ಫಂಡ್ ಇಸ್ಕೊಂಡಿದ್ದಾರೆ, ಮಾಧ್ಯಮಗಳಿಗೆ ಏನ್ ಫಂಡಿಂಗ್ ಆಗಿದೆ, ಹಳೆ ಬೇವರ್ಸಿ ಪೌಡರ್ ಟಿವಿ ಅಂತವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ, ಅಲ್ಲಿ ಬಡ್ಕೊಳೋ ಅಂತ ಬಿಕನಾಸಿಗಳಿಗೆ ಎಷ್ಟು ಪೇಮೆಂಟ್ ಆಗಿದೆ, ಎಲ್ಲ ಮಾಹಿತಿ ಇದೆ. ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್, ನಾವು ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಒಂದು ಸಮಯ ಅಂತೂ ಇದೆ, ವಿ ವಿಲ್ ಡೆಫಿನೆಟ್ಲಿ ಎಕ್ಸ್ಪೋಸ್ ಎವ್ರಿಥಿಂಗ್. ಆಮೇಲೆ ಮುಖ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದು ಏನಕ್ಕೆ ಅಂತಂದ್ರೆ, ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗಡೆ ಬಡ್ಡಿ ಕಾಸುಗಳು ಬೇಜಾನ್ ಕೊಟ್ಟವ್ರೆ. ಈ ಬಡ್ಡಿ ಕೊಟ್ಟಿರೋರಿಗೆ ನೆನ್ನೆ ಯಾರೋ ಫೋನ್ ಮಾಡಿದ್ರು, ಬೆಳಗಾಮಲ್ಲಿ ಬಡ್ಡಿ ಕಾಸು ಇಸ್ಕೊಂಡ್ರವ್ರನ್ನೆಲ್ಲ ಧರ್ಮಸ್ಥಳಕ್ಕೆ ಬನ್ನಿ, ನಮ್ಮ ಪರವಾಗಿ ಧ್ವನಿ ಎತ್ತಿ, ಇಲ್ಲಿ ಧರ್ಮಸ್ಥಳ ಮಂಜುನಾಥನಿಗೆ ಡ್ಯಾಮೇಜ್ ಮಾಡ್ತಾವ್ರೆ, ಧರ್ಮಕ್ಕೆ ಡ್ಯಾಮೇಜ್ ಮಾಡ್ತಾವ್ರೆ ಅಂತ ಎಲ್ಲಾರ್ಗೂ ಅಕ್ಕಿ ಕಾಳು ಹಾಕ್ತಾವ್ರಂತೆ. ದಯಮಾಡಿ ಯಾರು ಬರಕ್ ಹೋಗ್ಬೇಡಿ, ಅವ್ರಿಗೆ ಕಾಸು ವಾಪಸ್ ದುಡ್ಡು ಕೊಡಕ್ ಹೋಗ್ಬೇಡಿ. ನಾನೇ ಹೇಳ್ತೀನಿ, ಎಲ್ಲ ನಾವು ಉಂಡಿಗೆ ಹಾಕಿರೋ ದುಡ್ಡನ್ನು ತಗೊಂಬಂದು ನಿಮಗೆ ಕೊಟ್ಟು ಅವ್ರ ಎದೆ ಮೇಲೆ ಬಡ್ಡಿ ಕಾಸಲ್ಲಿ ಜೀವನ ಮಾಡ್ತಾರೋ ಅಂತ ವ್ಯಕ್ತಿಗಳು ಇವ್ರಿಗೆ ಯಾರಿಗೂ ಕೂಡ ದುಡ್ಡನ್ನು ವಾಪಸ್ ಕೊಡಕ್ ಹೋಗ್ಬೇಡಿ. ನೀವು ಯಾರಾದರೂ ಧರ್ಮಸ್ಥಳ ಸಂಸ್ಥೆನಲ್ಲಿ ದುಡ್ಡು ಇಸ್ಕೊಂಡಿದ್ರೆ ಅದನ್ನ ಇಡಿಗೆ ಕಂಪ್ಲೇಂಟ್ ಕೊಡೋಣ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಕಂಪ್ಲೇಂಟ್ ಕೊಡೋಣ. ನಿಜವಾಗ್ಲೂ ಇವ್ರುಗಳು ಕಾನೂನು ರೀತಿಯಲ್ಲಿ ಇದನ್ನೆಲ್ಲ ವ್ಯವಹಾರ ಮಾಡ್ತಾ ಇರತ್ತೋ ಅವ್ಯವಹಾರ ಮಾಡ್ತಾ ಇದಾರಂತ. ನೆನ್ನೆ ಒಂದು ದಿವಸ 5 ಲಕ್ಷ ಕಲೆಕ್ಟ್ ಆಗಿದೆ ಬಡ್ಡಿ ಕಾಸು. ಈಗ ಬಡ್ಡಿ ಕೊಟ್ಟಿರೋರ್ನೆಲ್ಲ ಬನ್ರಿ, ಅಲ್ಲಿ ಧರ್ಮಸ್ಥಳಕ್ಕೆ ಬನ್ರಿ, ನಮ್ಮ ಸಪೋರ್ಟ್ ನಿಂತ್ಕೊಳ್ಳಿ ಅಂತ ಈಗ ಎಲ್ಲರಿಗೂ ಆ ನೆಟ್ವರ್ಕ್ ಹೇಳಿಸ್ತಾ ಇದಾರಂತೆ. ಅಲ್ಲಿ ನೋಡಿ